ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಸುಭಾಷ್ ಮಳ್ಳೂರು. ಆಸ್ತಿಗೆ ಸಂಬಂಧಿಸಿದಂತೆ ಮಹಿಳೆಯರ ಮೇಲೆ ಪೊಲೀಸರಿಂದ ದಬ್ಬಾಳಿಕೆ. ಹೊಲದಲ್ಲಿ ಕಳೆ ತೆಗೆಯಲು ಹೋದ ಸಂದರ್ಭದಲ್ಲಿ ವೃದ್ಧೆಯ ಮೇಲೆ ಹಲ್ಲೆ ಮಾಡಲಾಗಿದೆ ಹಾಗೂ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಎಂದು ನೊಂದ ವೃದ್ಧೆಯ ಮೊಮ್ಮಗ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರಾದ ನಾಗರಾಜ್ ಜಕ್ಕನವರ್, ಕರಿಯಪ್ಪ ವಾಲಿಕರ್, ಬಸವರಾಜ್ ಕುರ್ಬೇಟ್, ಬಸವರಾಜ್ ವಾಲ್ಮೀಕಿ ಮತ್ತು ಇನ್ನು ಸಮಾಜದ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು. ಅಮ್ಮರ್, ನಿಮ್ಮ ಹೆಸರೇನ್ರಿ? ಲಕ್ಷ್ಮ ಹುಂಚಿಮರದ್ರಿ. ಎದ್ರ ಸಂಬಂಧ ಹೊಡೆದ್ರಿ ನಿಮಗೆ ಇವ್ರೆ? ನಾವು ಕಡ್ಡಿ ಕೇಳಕತ್ತಿದ್ದೀರಿ. ಮಣ್ಣುಗುಳಿ ಮಲ್ಲಪ್ಪ ಅಷ್ಟು ಹೆಂಡನ ಕರ್ಕೊಂಬಂದ ಸಾಹೇಬನ ಗಾಡಿಯಲ್ಲಿ 4 ಎಕರೆ ಪಟ್ಟಿಯಾಗ ನಿಂದಿರ್ಸ್ಯಾನ್ರಿ. ಮ್ಯಾಲಿಗ್ರಿ ಇಲ್ಲಿ ಒಳಗೊಂದು ಗಾಡಿ ತಂದನ್ರಿ. ತುಂಬೇಡ್ರಿ ಅಂತ ನಾವು ಹೇಳಿದ್ವಿ. ಮಲ್ಲಪ್ಪ ಹಂಗ ತುಂಬಕತ್ತೆ ಮಣ್ಣು. ಏನು ತುಂಬಾತಿದ್ರಿ ಅವ್ರ? ಕಡ್ಲಿ ರೀ, ಕಡ್ಲಿ ತುಂಬಾತಿದ್ರಿ. ತುಂಬಬೇಡಪ್ಪ ಅಂತ ಹೇಳಿದ್ವಿ. ನನ್ನ ಮೊಮ್ಮಗಳಿಗೆ ನಾವು ಆಕೆ ಇಂಗ್ಲೀಷಲ್ಲಿ ಕನ್ನಡ ಮಾತಾಡ್ರಿ, ನಮ್ಗೆ ತಿಳಿಯೋದಿಲ್ಲ, ಕನ್ನಡ ಮಾತಾಡ್ರಿ ಅಂದ್ರಿ. ನೀನು ಇಂಗ್ಲೀಷ್ ಕೇಳ್ತೀಯಲ್ಲ ನೀನು ಅಂದಕ್ಕೆನ ನಮ್ಮ ಹುಡುಗಿ ಫೋನ್ ಕಸ್ಕೊಂಡು ಬಿಟ್ರಿ. ಆಕೆ ಬ್ಯಾಡ್ರಿ ಬಾಯಾರ ನಮಸ್ಕಾರ ಮಾಡ್ತಾರೆ, ಸರಿ ಮಾಡ್ಕೊರಿ, ತಪ್ಪಾಗೈತೆ ರೀ ನಿಮ್ಗೆ ಹಿಂಗೆ ಅಂದದ್ದು ಅಂಥೇಳಿ ಮೊಬೈಲ್ ಫೋನ್ ಕುಸ್ತಿ ಹಿಡ್ದು ಇಸ್ಕೊಳಕ್ಕೊಳ್ರಿ. ಏಕರಮಕ್ಕೆ ಅವರಿಬ್ಬರು ಪೊಲೀಸರು ಬಂದವ್ರನ್ನ ನಮ್ಮ ಹುಡುಗಿ ಕಡಿಮೆ ಬಿಟ್ರಿ. ದೊಡ್ಡಕೇನ್ರಿ ಮೊಮ್ಮಗಳನ್ನ ಹತ್ತಿಸಿದ್ರೆ ಇಬ್ಬರನ್ನ ನಾವು ಅಲ್ಲಿ ಹಾದ್ಗೈದನ್ನ ಹತ್ತಿಲ್ಲ ಅನ್ನೋದು ಜಾಕೆಟ್ ಹೊಡೆದಾರ್ರಿ, ಟಾಯ್ಲೆಟ್ ಹೊಡಿಯೋದು ಮಾಡಿದಾರ್ರಿ ನಿಮಗ್ರಿ. ನಮ್ಮ ಅಮ್ಮಾರಿಗ್ರಿ ಬಾಯಿ ಹೊಡೆದಾರ್ರಿ, ಕಪಾಳಕ್ಕೆ ಹೊಡೆದಾರ್ರಿ, ಕಿವಿ ಸೌಂಡ್ ಇದನ್ನಾಗತ್ತೈತ್ರಿ. ಆಮೇಲೆ ಇಬ್ರು ಹೆಣ್ಮಕ್ಳಿಗೇನು ಹೊಡೆದಾರ್ರಿ. ಅವ್ರನ್ನ ಅಲ್ಲೇ ಸಬ್ಜೆಲ್ಲ ಹಾಕಿದಾರ್ರಿ. ಎಷ್ಟೊತ್ತಿಗೆ ಹೊಡೆದಾರ್ರಿ? ಇದು ರಾತ್ರಿ 9ಕ್ಕೆ ರೀ. ಮತ್ತೆ ಯಾರೋ ಕುಂಡ್ರಡ್ಡಿ ಬಂದ್ರು ಬರ್ಲಿ ಅವ್ರು ನಮ್ಮ ಸಾಹೇಬ್ರು ಹೇಳ್ಯಾರ ಅಂತ ಹೇಳಿದ್ರು ಅಂತಲ್ಲ. ಹೌದ್ರಿ, ಅಲ್ಲ ಕೋನ್ ರೆಡ್ಡಿ ನಿಮಗೆ ಏನು ಹೇಳ ನಿಮಗೆ ಹೇಳ್ಯಾರಂತ್ರಿ ಅವ್ರು. ಯಾರು ಹೇಳ್ಯಾರು? ಕೋನ್ ರೆಡ್ಡಿ ರೀ. ಕೋನ್ ರೆಡ್ಡಿ ಹೇಳ್ಯಾರ. ಕೋನ್ ರೆಡ್ಡಿ. ಈಗ ನಿಮ್ಮ ಪೊಲೀಸರು ಹೇಳಿದಾರ ಬೇರೆ ಯಾರು ಹೇಳಿದಾರ? ಕೋನ್ ರೆಡ್ಡಿ ಯಾರ್ರಿ ಪೊಲೀಸರು ನಮಗೆ ಹೊಡಿ ಅಂತ ಹೇಳ್ಯಾರಂತ್ರಿ. ನಿಮಗ್ರಿ? ಹಾಂ ರೀ. ಪೊಲೀಸರು ಎಷ್ಟು ಮಂದಿ? 7 ಮಂದಿ 8 ಮಂದಿ? 8 ಮಂದಿ ರೀ. 4 ಮಂದಿ ಗಂಡು ಮಕ್ಳು ರೀ, 4 ಮಂದಿ ಲೇಡೀಸ್ ರೀ. ನಿಮಗೆ ಹೊಡೆದವ್ರು ಅಷ್ಟರು ಹೊಡೆದಾರ್ರಿ? ಹಾಂ ರೀ. ಸಿಪಿಐ ಇದ್ರೇನ್ರಿ? ಸಿಪಿಐನೂ ಇದ್ರಿ. ಸಿಪಿಐ ರೀ, ಆಮೇಲೆ PSI ರೀ. PSI, ಸಿಪಿಐ, ಇಬ್ಬರು ಲೇಡೀಸು, 3 ಮಂದಿ ಕಾನ್ಸ್ಟೇಬಲ್. 3 ಮಂದಿ ಕಾನ್ಸ್ಟೇಬಲ್ ರೀ. ಎಲ್ಲಿ ಹೊಲ್ದವ್ರು ಹೊಡೆದಾರ? ಸ್ಟೇಷನ್ ಕರ್ಕೊಂಡು ಹೊಡೆದಾರ? ಹೊಲ್ದಾಗ ಹೊಡೆದಾರಿ, ಸ್ಟೇಷನ್ದಾಗ ಮ್ಯಾಲೆ ಕರ್ಕೊಂಡು ಹೋಗಿ ಹೊಡೆದಾರಿ. ಅಲ್ಲಿ ಹೊಡೆದಾರ? ಹಾಂ ರೀ. ಮ್ಯಾಲೆ ಹೋಗಿ ಹೆದರ್ಸ್ಯಾರ್ರಿ. ನಿಮ್ಮನ್ನ ಬಟ್ ಬರ ಮಕ್ಳೆ ನಿಂತು ಮ್ಯಾಲ ನೇತ್ ಹಾಕ್ತೇವೆ ಅಂತೇಳಿ ಹೆಣ್ಮಕ್ಳು ಹೆದರ್ಸ್ಯಾರ್ರಿ. ಯಾರು? ಪೊಲೀಸರು? ಹಾಂ, ಪೊಲೀಸರು. ನಿಮ್ಮ ಹೆಸರು ಅಮ್ಮರ? ನಿಮ್ದು ಹೆಸರು ಯಾಕಾರ? ಶ್ರೀದೇವಿ ನರ್ಗುಂದಾಗ ಓದೋಗ್ದಾರ್ರಿ. ರಾತ್ರಿ 1 ಗಂಟೆದಾಗ ಓದೋಗ್ದಾರಂತ್ರಿ. ಅಲ್ಲಿ ಓದೋಗದಂದ್ರಿ. ಅಲ್ಲಿಂದ ಊಟ ಇಲ್ರಿ, ಏನಿಲ್ರಿ. ಅಲ್ಲ ಹೊಡೆದ ಕಾಸ ಸ್ಟೇಷನ್ ಕರ್ಕೊಂಡ್ಬಂದು ನರ್ಗುಂದ ಇದಕ್ಕೆ ಹೋದಾರ್ರಿ, ಅನಾಥಾಶ್ರಮ. ಅಲ್ಲಿ ಹೋಗ್ಬಿಟ್ರ? ಹಾಂ ರೀ. ಅಲ್ಲಿ ಹೋಗ್ಬಿಟ್ರು ಅವರು? ಅದು ಗೊತ್ತಿಲ್ರಿ. ಓದಲ್ಲಿ ಓದ್ಬಿಟ್ಟಾರ್ರಿ. ಯಾರು ಇಲ್ಲಿ ಇವ್ರಿಗೆ ಅಂತ ಹೇಳಿ ಓದ್ಬಿಟ್ಟಾರ್ರಿ ಅವ್ರು. ಇಬ್ಬರಿಗೆ ಜೈಲ್ಗೆ ಹಾಕಾರನ್ರಿ? ಹಾಂ, ಇಬ್ರು ಜೈಲ್ಗೆ ಹಾಕ್ಯಾರ್ರಿ. ಅವ್ರಿಗೆ ಮತ್ತೆ ಜೀವಕ್ಕೆ ಏನ್ರ ಆದ್ರೆ ಆಮೇಲೆ PSI ಅವ್ರ ಮೇಲೆ ನಾವು ಕ್ರಮ ತಗೋಬೇಕಾಕತ್ರಿ. ಅದು ಕೈವಾಡ ಯಾರು ಅಂತಲ್ಲ? ಪೊಲೀಸರದು ಕೋನ್ ರೆಡ್ಡಿ ಐತೆ ಹೆಂಗೆ ಅವ್ರದ್ದು? ಹಾಂ, ಕೋನ್ ರೆಡ್ಡಿ ಪೊಲೀಸರು ಐತ್ರಿ. ಪೊಲೀಸರದು ಕೋನ್ ರೆಡ್ಡಿ? ಹಾಂ ರೀ, ಐತ್ರಿ. ಆಸ್ತಿ ನಿಮ್ಮದ ಫಸ್ಟ್? ಹಾಂ, ಆಸ್ತಿ ನಮ್ದ ರೀ. ನಮ್ಮ ಅಪ್ಪ ಗೌರ್ಮೆಂಟ್ ಕೊಟ್ಟೈತ್ರಿ, ಚಾಕ್ರಿ ಜಮೀನು ರೀ ಅದು. ಅಜ್ಜಾಮಾನ ಆಸ್ತಿ ರೀ. ಜಮೀನು ರೀ. ಕಡ್ಡಿ ಯಾರು ಬಿತ್ತೀರಿ ಅದನ್ನ? ನಾವು ಬಿತ್ತೇವ್ರಿ. ಮತ್ತೆ ನೀವೇ ಬಿತ್ತೀರಿ? ನಿಮ್ಮ ಟ್ಯಾಕ್ಟರ್ನಾಗ ನೀವು ಹೇರ್ಕೊಂಡ್ರೆ ಮತ್ತೆ ಅವ್ರು ಯಾಕೆ ಬಂದ್ರ ಅಲ್ಲಿ? ನಾವು ಏರಿಯಲ್ರಿ ಅವ್ರ ಅವ್ರು ಟ್ಯಾಕ್ಟರ್ ಅವ್ರು ದಬ್ಬಾಳಿಕೆ ಮ್ಯಾಲ ಹೇರಾತಾರ್ರಿ. ಯಾರ್ಯಾರು ಬಂದಿದ್ರು? ಮನ್ಗುಳ್ಯಾರ್ರಿ. ಮನ್ಗುಳಿ ಮಲ್ಲಪ್ಪ ರೀ. ಆಮೇಲೆ ಒಟ್ಟು 15 ಮಂದಿ 10 ಮಂದಿ 15 ಮಂದಿ ಬಂದಿದ್ರಿ ಅವ್ರು. ಹೆಣ್ಣು ಗಂಡು ಕೂಡ? ಹಾಂ ರೀ. ಮನೆಗಳ ಬೀಗರು ಎಲ್ಲ ಕೂಡ? ಬೀಗ್ರದ್ದು ಎಲ್ಲಾರು ಬಂದಿದ್ರಿ. ಮನ್ಗುಳ್ಯಾರ್ರಿ. ಬೀಗ್ರು ಅವ್ರ ಹೆಣ್ಮಕ್ಳು ಅವ್ರ ಹಳ್ಯಾರು ಎಲ್ಲಾರು ಬಂದಿದ್ರಿ. ಅವ್ರಿಗೆ ನೀವೇನಾಗ್ಬೇಕು? ಅಜ್ಜಿಯವ್ರಿಗೆ ನಾನು ಮೊಮ್ಮಗ ಆಗ್ಬೇಕ್ರಿ. ಅವರ ಮಗಳ ಮಗ ರೀ. ಯಾವ್ರಾಗಿರ್ತೀರಿ ನೀವು? ನಾವು ನರೇಂದ್ರದಾಗಿರ್ತೀವಿ. ಏನು ಸಮಸ್ಯೆ ಆಗಿದ್ದ? ಅಜ್ಜಿದು ತಲೆಮರದಾಗ ಹೊಲ ಐತ್ರಿ. ಹೊಲದಾಗ ಅಜ್ಜಿ ಮತ್ತು ನಮ್ಮ ಅಕ್ಕರು ಮತ್ತು ಅದಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ಹೊಲದಲ್ಲಿದ್ದರು. ಅದಕ್ಕೆ ಕಬ್ಜಾ ನಾವು ಅದೇವಿ ಇವಾಗ. ಹೊಲಕ್ಕೆ ನಮಗೆ ನಾವು ಬೆಳೆದಿದ್ದ ಕಡ್ಲಿನ
ತೆಗಿಯೋಕೆ ಮಣಗುಳಿ ಅನ್ನೋನ್ ಬಿಡ್ತಾ ಇಲ್ಲ. ಅವನು ಬಂದ ಕೇಸ್ ನಮ್ಮನ್ನ ಸುಳ್ಳು ಕೇಸ್ ಹಾಕಿ ನಮ್ಮ ಅಕ್ಕನ ಒಳ್ಳೆ ನಮ್ಮ ಅಮ್ಮನ ಇಬ್ಬರಿಗೂ FIR ಅವ್ರ ಮೇಲೆ FIR ಮಾಡಿದ್ದಾರೆ. ಅವ್ರಿಗೆ ಹರಾಜ್ಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಮನ ಬಂದಂತೆ ತಳಿಸಿದ್ದಾರೆ ಸ್ಟೇಷನ್ನಾಗ ಮತ್ತು ಹೊಲದಾಗೂ ಹೊಡೆದಿದ್ದಾರೆ. ಎಷ್ಟು ಮಂದಿ ಹೊಡೆದಾರ ಅಂತ ಹೇಳಿದಾರ? 8 ಜನ ಹೊಡೆದಿದ್ದಾರೆ. PSI CPI ಇದ್ರಿ, 3 ಜನ ಕಾನ್ಸ್ಟೇಬಲ್ಸು, 3 ಜನ ಇಬ್ರು ಲೇಡೀಸ್ ಕಾನ್ಸ್ಟೇಬಲ್ಸು ಎಲ್ಲಿ ಹೊಲದಲ್ಲೇ ಹೊಡೆದಾರ್ರಿ? ಹೊಲ್ದಾಗ ಹೊಡೆದಾರೆ, ಕರ್ಕೊಂಡು ಹೋಗಿ ಮತ್ತು ಸ್ಟೇಷನ್ದಾಗ ಹೊಡೆದಾರೆ. ಮತ್ತು ಈಗ ಅವ್ರು ಹೇಳಿದ್ರೆ ರುದ್ರಾಶ್ರಮದಲ್ಲೇ ರಾತ್ರಿ ಹಾಕಿದ್ರು ಅಂತ ಹೇಳಿದ್ರೆ ತಾವು ಅದಕ್ಕೇನು ಹೇಳ್ತೀರಿ? ನಮ್ಮ ಅಮ್ಮನ ಕರ್ಕೊಂಡು ಹೋಗಿ ನಮಗೆ ಯಾವುದು ಇಂಟಿಮೇಷನ್ ಕೊಡದೆ ನಮ್ಮ ಅಮ್ಮನ ಯಾರೂ ದಿಕ್ಕಿಲ್ಲ ಅಂತೇಳಿ ರುದ್ರಾಶ್ರಮದಾಗ ಬಿಟ್ಟಾರೆ. ನೀವು ಹೋಗಿ ಬೆಳಗ್ಗೆ ಕರ್ಕೊಂಡ್ಬಂದ್ರಿ? ನಾವು ಹೋಗಿ ಬೆಳಗ್ಗೆ ಕರ್ಕೊಂಡ್ಬಂದಿವಿ. ಎರಡನೇ ವ್ಯಕ್ತಿಯಿಂದ ನಮಗೆ ಗೊತ್ತಾಗಿ ನಾವು ಕೇಸ್ ಕರ್ಕೊಂಡ್ಬಂದಿದ್ವಿ. ಪೊಲೀಸರಿಂದ ಯಾವುದೇ ನಮಗೆ ಮಾಹಿತಿ ಬಂದಿಲ್ಲ. ಈಗ ಇದಕ್ಕೆ ತಾವು ಕ್ರಮ ಏನು ತಗೋಕಂತ ಮಾಡಿದ್ರಿ ಈಗ ಮುಂದೆ? ಈಗ ನಮ್ದು SC/ST ಸಂಘದ ಮುಖಂಡರದಾರ, ಅವ್ರು ಏನು ಹೇಳ್ತಾರಲ್ಲ ಅದರ ಪ್ರಕಾರ ನಾವು ನಡ್ಕೋತೀವಿ. ಅಂದ್ರೆ ತಮ್ಮ ಸಂಘದ ಮುಖಂಡರು ಏನು ಹೇಳ್ತಾರೆ ಅದರ ಮೇಲೆ ನೀವು ಕ್ರಮ ತಗೋತೀವಿ. ಸರಿ, ತಮ್ಮ ಹೆಸರು? ಪ್ರಶಾಂತ್. ತೆಲಿಮರಬ ಗ್ರಾಮದ ಒಂದು ಆಸ್ತಿ ವಿಷಯವಾಗಿ ಇದು 50/1 ಇದು ಸರ್ಕಾರದಿಂದ ಅಡ್ಯಪ್ಪ ಪಕ್ಕೀರಪ್ಪ ಅಣ್ಣವರಿಗೆ ಸರ್ಕಾರದಿಂದ ಮಂಜೂರಾಗಿತ್ತು. ಅವನು ಪೂರ್ತಿ ಆದ ನಂತರ ಒಂದು ಮುಖ್ಯಪತ್ರವನ್ನು ಮಾಡಿದ್ದವು. ತನ್ನ ಹೆಣ್ಣುಮಕ್ಕಳಿಗೂ ಮತ್ತು ಗಂಡು ಮಕ್ಕಳು ಸರಿ ಸಮಾನವಾಗಿ ಹೋಗಬೇಕಂತೇಳಿ ಒಂದು ವಿಷಯವನ್ನು ಇಟ್ಟಿದ್ದರು. ಅದರಂತೆ ತಾವು ಅದನ್ನು ಮಾಡೋಕ್ಕೆ ಹೋದಾಗ ಈಗಾಗಲೇ ಕಬ್ಜಾ ನಮ್ಮ ಸಮಾಜದವರು ಇದ್ದಾರೆ. 23ರಲ್ಲಿ ಅವರಿಗೆ ಕೊಟ್ಟಿದ್ದು ಲವಣಿ ಮಾಡಲಿಕ್ಕೆ. ಅವರು ಸರಿಯಾಗಿ ನಮಗೆ ಲವಣಿ ಕೊಡೋ ದಿಶೆಯಿಂದ ಮೂಲ ಮಾಲಕರು ತಾವು ಬಿಡಿಸಿ ಈ ವರ್ಷ ಹಿಂಗಾರಿ ಬೆಳೆದು ಅವರೇ ಕಡ್ಲೆಯನ್ನು ಬೆಳೀತಾ ಇದ್ದಾರೆ. ಈಗ ನಾವು ಬೆಳೆದಂಥ ಕಡ್ಲೆಯನ್ನು ಈಗಾಗಲೇ ಕೀಳಲಿಕ್ಕೆ ಹೋದರೆ ಏನೋ ಒಂದು ಗುಜುಬು ಮಾಡಿ CPI ಮತ್ತು ಸಿಬ್ಬಂದಿ ಪೊಲೀಸರು ಕೂಡಿಕೊಂಡು ಈ ಸಮಾಜವನ್ನು ಥಳಿಸಿ ಇಬ್ಬರು ಹೆಣ್ಣು ಮಕ್ಕಳನ್ನು ಜೈಲಿಗೆ ಹಾಕಿದ್ದಾರೆ. ಒಬ್ಬ 70-75 ಮುದುಕಿ ಯಾರಿಗೂ ಗೊತ್ತಿಲ್ಲದಂತೆ ನರಗುಂದದ ಒಂದು ವೃದ್ಧಾಶ್ರಮಕ್ಕೆ ಒಯ್ದಿಟ್ಟಿದ್ದು. ಮೂರನೇ ಒಬ್ಬ ವ್ಯಕ್ತಿಯಿಂದ ತಿಳಿದು ಬಂದಾಗ ನಮ್ಮ ಸಮಾಜ ಹುಡುಗರು ಕರ್ಕೊಂಡು ಬಂದು ಇವತ್ತು ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ವಿ. ರೆಡ್ಡಿ ಅವರು ಹೇಳಿದ್ರು ನಾವು ಏನು ಮಾಡೋದು ಅಂತ ಹೇಳಿಲ್ಲ ಅಂತಾರೆ. ಅಲ್ಲಿ ಶಾಸಕರಾದಂಥ ಕೂನರೆಡ್ಡಿಯವರು ಕೂಡ ಹೇಳಿದ್ರು ಕೂಡ ನಾವು ಯಾರಿಗೂ ಬಗ್ಗುವುದು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸರಿ, ಈಗ ತಾವು ಹೇಳಿದ್ರಿ ಈಗ ಕೋನರೆಡ್ಡಿ ಅವರು ಹೇಳಿದಾರೆ ಅಂತ ಹೇಳಿದ್ರೆ ಕೋನರೆಡ್ಡಿ ಅವರು ಏನು ಹೇಳಿದ್ದಾರೆ? ಕೋನರೆಡ್ಡಿ ನಮ್ಮ ಇದರಲ್ಲಿ ಯಾವುದೇ ಥರ ಒಂದು ಘಟನೆಗಳಾಗಬಾರ್ದು ಅಂತ ಹೇಳಿದ್ರು ಕೂಡ ಅವರ ಮಾತಿಗೆ ಅವರು ಮಾನ್ಯತೆ ಕೊಡದೆ ತಮ್ಮ ಇಚ್ಛೆಯ ಪ್ರಕಾರ ತಾವು ಮಾಡ್ತಾ ಇದ್ದಾರೆ. ಈಗ ಅಜ್ಜಿಯವರು ಮತ್ತು ಅವರು ಮಗಳು ಹೇಳಿದ್ರಿ, ಕೋನರೆಡ್ಡಿ ಅವರು ಕೂಡ ಹೇಳಿ ಅವ್ರಿಗೆ ಹೊಡಿಸಿದಾರೆ ಅಂತ ಹೇಳಿದ್ದಾರೆ. ತಾವು ಅದಕ್ಕೆ ಏನು ಹೇಳ್ತೀರಿ ಸರ್? ಅದು ಹೇಳ್ಬೇಕು ಸರ್, ಅವ್ರಿಗೆ ಹೇಳಿದ್ದು ಗೊತ್ತದ. ಆದರೆ ಕೋನರೆಡ್ಡಿ ಅವರು ಇದ್ದೀರಿ ನನ್ನ ಇದರೊಳಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರ ಇತ್ತು ಕರೆ. ಆದರೆ ಅವ್ರ ಮಾತಿಗೆ ಕೂಡ ಬಗ್ಗುತ್ತಾ ಇಲ್ಲ. ಅವರು ತಮ್ಮ ಇಚ್ಛೆ ಪ್ರಕಾರ ಮಾಡ್ತಾ ಇದ್ದಾರೆ. ಅಲ್ರಿ, ಈಗ ಅಜ್ಜಿಯವರು ಹೇಳಿದ್ದು ಕೋನರೆಡ್ಡಿ ಅವರು ಕೂಡ ಹೊಡಿಸಿದ್ರು ನಮಗಂತ ಹೇಳಿದ್ರಿ. ತಾವು ಅದಕ್ಕೆ ಏನು ಹೇಳ್ತೀರಿ ಸರ್? ತಾವು ಅದಕ್ಕೆ ಏನು ಕ್ರಮ ತಗೋತೀರಿ ಸರ್? ಈಗ ನಾವು ಕಾನೂನು ಪ್ರಕಾರ ಏನೈತಲ್ಲ ಕ್ರಮ ಕೈಗೊಳ್ಬೇಕಂತ SC ಸಮಾಜದ ಏನೈತಲ್ಲ ಸರ್ ಅದ್ರ ಪ್ರಕಾರ ಕ್ರಮ ಕೈಗೊಳ್ಬೇಕಂತ ಹೇಳ್ತಾರೆ ಸರ್. ತಮ್ಮ ಹೆಸರು ಸರ್? ಕರಿಯಪ್ಪ ವಾಲಿಕಾಸ್. ಮರ್ಬದ ತೆಲಿಮಾರ್ ಹೊಲದ ಲಕ್ಕಸ್ಮವ್ವ ಹನುಮಂತ ಹುಣಸಿ ಮಾರದ ಇವ್ರಿಗೆ ಯಾವುದೋ ಥರ ಪೊಲೀಸರು ರಾತ್ರಿ 11 ಗಂಟೆಗೆ ಕೂದ FIR ಮಾಡಿ ನಿಲ್ಲವ್ವ ಅಂತೇಳಿ ಇವ್ರನ್ನ ಒಳಗೆ ಹಾಕಿ ಈ ಎತ್ತಿನಗುಡದ ಈ ಮುದುಕಿ ಹೋದ ರುದ್ರಾಶ್ರಮಕ್ಕೆ ಬಿಟ್ಟಿದ್ದರಂತ. ಇದು ಪೊಲೀಸ್ ಮಾಡೋದು ಕ್ರಮ ಸರಿ ಇಲ್ಲ ಅಂತ ನಾವು ಹೇಳ್ತೀವಿ. ಅವರ ಅಜ್ಜಿ ಕೇಳಿದ್ರೆ CPI 4 ಮಂದಿ ಪೊಲೀಸರು 2 ಮಹಿಳಾ ಸಿಬ್ಬಂದಿಗಳು ಕೂಡಿ ಈ ಮುದುಕಿ ನೋಡೋದು ಈ ಸಮಾಜದ ಮುದುಕಿ ನೋಡೋದು ಕೆಲಸ ಆಗ್ಬೇಕು. ಆ ಮುದುಕಿನ ಅರ್ಬಿ ಎಲ್ಲ ಕಳೆದ ಕೆಲಸ ನಾವು ಏನು ಮಾಡೋಕ್ಕೂ ಹೆಸೋದಿಲ್ಲ ಅಂತ ಡಿಪಾರ್ಟ್ಮೆಂಟ್ ಹೇಳೋದು ನಾವು ಸರಿಯಿಲ್ಲ ಅಂತೀವಿ. ನಮ್ಮ ಸಮಾಜದಿಂದ ನಮ್ಮ ಗುರು ಹಿರಿಯರು ನಾವು SST ಸಮಾಜದವರು ಯಾರೊಂದೂ ಇಂಥ ಘಟನೆ ಆದರೆ ಡಿಪಾರ್ಟ್ಮೆಂಟ್ ಇರಲಿ, ಯಾರು ಕೋನರೆಡ್ಡಿ ಇರಲಿ, ಇನ್ನೊಬ್ರು ಇಂಥದ್ರ ಯಾರೋ ಇದನ್ನು ಮಾಡಿದರೆ ನಾವು ಯಾರಿಗೂ ಸುಮ್ಮನೆ ಇರೋದಿಲ್ಲ. ಇದರ ಪರವಾಗಿ ನಾವು ಉಗ್ರ ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂತೇಳಿ ಮುಂದೆ ಹೇಳಿ ಬಯಸ್ತೇನೆ. ನಮ್ಮ ಹಿರಿಯರು ಮಾತಾಡ್ತಾರಂತ ನಾನು ಹೇಳ್ತೀನಿ. ಸಿಬ್ಬಂದಿ ಆಯಿತು, CPI ಅವರಾಯ್ತು, ಆಮೇಲೆ ಮಹಿಳಾ ಪೊಲೀಸರಾಯ್ತು, ಇವ್ರು ಬಂದು ನಮ್ಮ ಸಮಾಜದ ಒಂದು ವಯಸ್ಸು 75 ವಯಸ್ಸು ಹೋದ ಮುದುಕಿ ಮೇಲೆ ಇವ್ರು ಕೈ ಮಾಡ್ತಾರಂದ್ರೆ ತೊಗೊಂಡೋಗಿ ಅರ್ಬಿ ಕಳೆದು ಹೊಡಿಯೋಷ್ಟಕ್ಕೆ ಕೀಳ್ಮಟ್ಟಕ್ಕೆ ಸಮಾಜ ನೋಡೋ ದೃಷ್ಟಿಯೊಳಗೆ ಅದಾರಂದ್ರೆ ಅವ್ರ ಪೊಲೀಸ್ ಸಿಬ್ಬಂದಿ ಆಯಿತು ಮತ್ತು ಅವ್ರ CPI ಆಯಿತು ಬಂದು ನಮ್ಮ ಸಮಾಜಕ್ಕೆ ಸಮಯ ಕೇಳ್ತಾನಂದ್ರೆ ನಾವು
ಏನಾದರೂ ಹೇಳಿ ಬಯಸ್ತೀವಿ. ಮತ್ತು ಇದೇ ಥರ ಅವರು ಸಮಾಜ ಬಗ್ಗೆ ಇದನ್ನು ಹೇಳ್ತಾರೆ ಅಂದ್ರೆ ನಾವು ಯಾವ ಥರನೂ ಕೈ ಬಿಡೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಎಲ್ಲಿ ಹೋಗಿದ್ರು ಉಗ್ರ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು SC ಸಮಾಜದವ್ರು ಅಂತ ಹೇಳಿ ಬಯಸ್ತೇನೆ. ಬಸವರಾಜ್ ವಾಲ್ಮೀಕಿ ಅಂತೇಳಿ ವಾಲ್ಮೀಕಿ ಸಮಾಜದ ಧಾರವಾಡ ಜಿಲ್ಲಾ ಮುಖಂಡರು. ಇವತ್ತೊಂದು ಫೋನ್ ಕರೆ ಬಂತು, ಈ ಥರ ಹಿಂಗೆ ನಿಮ್ಮ ವಾಲ್ಮೀಕಿ ಸಮಾಜದ ಒಂದು ವೃದ್ಧೆಯ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ನವಲಗುಂದ ಠಾಣೆಯಲ್ಲಿ ಅಂತೇಳಿ ಒಂದು ಫೋನ್ ಬಂತು. ಇಲ್ಲಿ ನಮ್ಮ ಸೂಲ್ ಆಸ್ಪತ್ರೆಯಲ್ಲಿ ಬಂದು ನೋಡಿದರೆ 72 ವರ್ಷದ ಒಂದು ವೃದ್ಧೆ, ಆ ವೃದ್ಧೆ ಮೇಲೆ ಹಲ್ಲೆ ಮಾಡಿರ್ತಾರೆ ಅಂತೇಳಿ ತಿಳಿದು ಬಂತು. ಅನಂತರ ಅವರು ಮೊಮ್ಮಕ್ಕಳಾದಂಥ ಒಂದು 2 ಹೆಣ್ಮಕ್ಳನ್ನ ಪೊಲೀಸ್ ಸಿಬ್ಬಂದಿಗಳು ಹೊಲದಿಂದ ಅವ್ರ ಮೇಲೆ ಹಲ್ಲೆ ಮಾಡ್ಕೊತ ಸ್ಟೇಷನ್ಗೆ ತೊಗೊಂಡು ಬಂದು ಅವಾಚ್ಯ ಶಬ್ದದಿಂದ ಬೈದು ತಿರುಗಿ ಅವ್ರನ್ನ ಬೆತ್ತಲ ಮಾಡಿ ನಾವು ನಿಮ್ಮನ್ನು ತೂಗಾಕ್ತೀವಿ ಅಂತೇಳಿ ಜೀವ ಭಯ ಹಾಕಿ ಅವ್ರನ್ನ ಸಬ್ಜೆಲ್ಲಲ್ಲಿ ಹಾಕಿರ್ತಾರೆ. ತಿರುಗಿ ಮುದುಕಿ ಆ ಅಮ್ಮ ಹೇಳೋದ ಪ್ರಕಾರ ವೃದ್ಧಾಶ್ರಮಕ್ಕೆ ಹೋಗಿ ಬಿಟ್ಟಿರ್ತಾರೆ. ಅದರಲ್ಲಿ ಒಂದು ರಸೀಟು ಕೂಡ ಇದೆ, ಪೊಲೀಸರೇ ಖುದ್ದಾಗಿ ವೃದ್ಧಾಶ್ರಮಕ್ಕೆ ಬಿಟ್ಟಿರೋಂಥ ಒಂದು ರಸೀಟು ಕೂಡ ಇದೆ. ಇದೊಂದು ಹೇಯ ಕೃತ್ಯ ಅಂತ ನಾನು ಹೇಳಬಯಸ್ತೇನೆ. ಈಗಾಗಲೇ ಆ ಅಜ್ಜಿಯ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕ ಆಗಿದೆ, ಅವ್ರಿಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಇದು ಭಾಳ ಗಂಭೀರ ಪ್ರಕರಣ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಈ ನಾಳೆನೇ ಇಮಿಡಿಯೇಟ್ಲಿ SP ಸಾಹೇಬರು ಇದನ್ನು ಸ್ಪೆಷಲ್ ಕೇಸ್ ಅಂತೇಳಿ ವಿಚಾರಣೆ ಮಾಡಿ ತಪ್ಪಿಸ್ತ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮಗಳಿದ್ದರೆ ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಸಮಾಜ ಇದನ್ನು ಧಾರವಾಡ ಜಿಲ್ಲೆಯಾದಂಥ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ ಅಂತೇಳಿ ಅಲ್ಲಿ